ಅಭಿಮನ್ಯು ಕತೆ ಜಗತ್ ಜಾಹೀರಾಗಿರುವಂಥದ್ದು. ತಾಯಿ ಹೊಟ್ಟೆನಲ್ಲಿ ಒಂದು ಮಗು ಇದ್ದಾಗ ಆ ತಾಯಿ ಏನೇನು ಕೇಳಿಸ್ಕೊತಾಳೆ, ಏನು ಯೋಚನೆ ಮಾಡ್ತಾಳೆ, ಏನು ಊಟ ಮಾಡ್ತಾಳೆ, ಯಾವ ಥರ ಅವಳ ಮನಸ್ಥಿತಿ ಇರುತ್ತೆ, ಅದು ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕಾಲಾನುಕಾಲದಿಂದ ನಮ್ಮ ಸಂಸ್ಕೃತಿಲಿ ಹೇಳ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಮಾಡರ್ನ್ ಆಗಿ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ, ಆ್ಯಕ್ಚುಲಿ ಏನಾಗುತ್ತೆ, ಒಬ್ಬ ಗರ್ಭಿಣಿ ಹೆಣ್ಣು ತನ್ನನ್ನು ತಾನು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಇನ್ಫೋ ಎಟ್ ಹೊನ್ನುಡಿನಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ದಾರೆ. ಟುಡೇಸ್ ಶೋ ಇಸ್ ಆನ್ ಗರ್ಭಸಂಸ್ಕಾರ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನುಡಿ. Today at Info at Honudi ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆಶಾ ಮ್ಯಾಮ್ ಫ್ರಮ್ ಆಶಾ ದಿ ಹೋಪ್. ಐ ಫೀಲ್ ಎಟ್ ಹೋಮ್ ಕಮಿಂಗ್ ಟು ಹರ್ ಪ್ಲೇಸ್ ಆಲ್ವೇಸ್. ಸೊ ಮ್ಯಾಮ್, ಗರ್ಭ ಸಂಸ್ಕಾರದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಗರ್ಭ ಸಂಸ್ಕಾರನ ವಿ ಕನ್ಫೈನ್ ಇಟ್ ಟು ಪ್ರೆಗ್ನೆನ್ಸಿ, ಚೈಲ್ಡ್ ಬೇರಿಂಗ್ ಅಂತ. ಇಸ್ ಇಟ್ ಆಲ್? ನೋ. ಸೊ ಗರ್ಭ ಸಂಸ್ಕಾರಲ್ಲಿ ಗರ್ಭ ಅನ್ನೋ ವರ್ಡ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಐ ಥಿಂಕ್ ವಿ ವಿಲ್ ನಾಟ್ ಬಿ ಡೂಯಿಂಗ್ ಜಸ್ಟಿಸ್. ಓಕೆ. ಸೊ ಗರ್ಭ ಅನ್ನೋದು, ಇವಾಗ ನೀವು ಈ ಪದನ ಸಾಕಷ್ಟು ಸಲ ನಾವು ಬಳಸೋದು ದೇವಸ್ಥಾನ ಅಂದಾಗ ಗರ್ಭಗುಡಿ ಅಂತ ಅಲ್ವಾ. ಸೊ ಹೆಂಗಸಿನ ಎಲ್ಲಿ ಮಗು ಹುಟ್ಟತ್ತೆ ಆ ಪರ್ಟಿಕ್ಯುಲರ್ ಸ್ಪೇಸ್ನು ನಾವು ಗರ್ಭ ಅಂತ ಕರಿತೀವಿ. ಸೊ ಗರ್ಭಗೆ ಆ್ಯಕ್ಚುಯಲ್ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಏನು ಅಂತಂದರೆ ಹುಟ್ಟೋದು ಅಂತ. ಓಕೆ ಓಕೆ, ದಟ್ ಮೈಟ್ ಬಿ ಯುವರ್ ಥಾಟ್ಸ್ ಆಲ್ಸೋ. ಆಜ್ಞಾ ಚಕ್ರ ಈಸ್ ಯುವರ್ ಗರ್ಭ. ಓಕೆ ಓಕೆ, ಪ್ರತಿಯೊಂದು ಥಾಟು ಅಲ್ಲಿಂದ ಹುಟ್ಟುತ್ತೆ, ಪ್ರತಿಯೊಂದು ಎಮೋಷನ್ಸ್ ಅಲ್ಲಿಂದ ಹುಟ್ಟುತ್ತೆ, ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಅಲ್ಲಿಂದ ಹುಟ್ಟುತ್ತೆ. ಸೊ ದ ಸೆಂಟರ್ ಆಫ್ ಹ್ಯೂಮನ್ ಬಿಹೇವಿಯರ್ನ ನಾವು ಗರ್ಭ ಅಂತ ಕರಿತೀವಿ. ಗರ್ಭ ಸಂಸ್ಕಾರ ಏನಕ್ಕಪ್ಪ ಬೇಕು? ಸಂಸ್ಕಾರ ಅಂದರೆ ಏನು ಅಂದರೆ ಇಂಪ್ರೆಷನ್ ಅಂತ ಅರ್ಥ. ಸೊ ಹೌ ಡು ಯು ಪುಟ್ ದಟ್ ಇಂಪ್ರೆಷನ್, ಹೌ ಡು ಯು ಬ್ರಿಂಗ್ ದಟ್ ಇಂಪ್ರೆಷನ್ ಟು ದ ಸೊಸೈಟಿ? ಓಕೆ, ಟುಗೆದರ್ ಇಟ್ ಈಸ್ ಗರ್ಭ ಸಂಸ್ಕಾರ. ಅಂದರೆ it's a whole lot of responsibility that what are you delivering, and that whatever that you have delivered should be of some use to the bigger cause. Okay. ಅದಕ್ಕೊಂದು ಸಂಸ್ಕಾರ ಬೇಕು, ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕು. Okay. ಸೊ ದಟ್ ಹೋಲ್ ಐಡಿಯಾ ಇಸ್ ಕಾಲ್ಡ್ ಅಸ್ ಗರ್ಭ ಸಂಸ್ಕಾರ. ಗರ್ಭ ಸಂಸ್ಕಾರ ಖಂಡಿತ ಪ್ರೋಸೆಸ್ ಅಲ್ಲ, ಅದೊಂದು ದೊಡ್ಡ ಐಡಿಯಾ. ಓಕೆ. ಸೊ ಗರ್ಭ ಸಂಸ್ಕಾರ ಯಾವಾಗ ಬೇಕು, ಯಾಕೆ ಬೇಕು? ಲೆಟ್ ಅಸ್ ಆನ್ಸರ್ ದಟ್. ಬೇಕಾ ಫಸ್ಟ್ ಆಫ್ ಆಲ್? ಸೊ ಎಸ್, ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಅನ್ಕೋತೀವಿ ನಾವು ತುಂಬ ಮಾಡರ್ನ್ ಅಂತ ನೈನಾ. ಓಕೆ, ನಾವು ತುಂಬ ಓಪನ್ ಹಾರ್ಟೆಡ್ಡು, ವಿಪರೀತ ಮಾಡರ್ನು, ನಮ್ಗೆ ಅಕ್ಸೆಪ್ಟೆನ್ಸ್ ಜಾಸ್ತಿ. ಬಟ್ ನಾವು ಹಿಂದಿನ ಪುರಾಣ ಕಥೆಗಳನ್ನ ನೋಡಿದಾಗ ಅವರಲ್ಲಿ ಕಾಲ್ಭಾಗನೂ ಅಕ್ಸೆಪ್ಟೆನ್ಸ್ ಇಲ್ಲ ನಮಗೆ. ರೈಟ್. ಓಕೆ, ಒನ್ ಡೇ ತಾರಾದೇವಿ ವಿಲ್ ಗೋ ಟು ಬೃಹಸ್ಪತಿ. ಗಂಡನ ಹತ್ರ ಹೋಗಿ ಹೇಳ್ತಾಳೆ, ನನಗೆ ನಿನ್ನ ಜೊತೆ ಕಂಪ್ಯಾಟಬಿಲಿಟಿ ಸರಿ ಹೋಗ್ತಾ ಇಲ್ಲ, ನೀನು ಯಾವಾಗ ನೋಡಿದ್ರು ಜಪ ಮೆಡಿಟೇಷನ್ನು ಇದರಲ್ಲೇ ಇರ್ತೀಯ, ಐ ವಾಂಟ್ ಅ ಫ್ಯಾಮಿಲಿ. ಓಕೆ, ನನ್ಗೆ ಇಷ್ಟೊಂದು ಸುಂದರವಾಗಿದ್ದೀನಿ, ಒಂದು ದಿವಸ ಅಪ್ರಿಷಿಯೇಟ್ ಮಾಡಲ್ಲ ನೀನು. ಸೊ ನಾನು ಹಿಂಗೆ ಇರೋಕ್ಕೆ ಇಷ್ಟ ಇಲ್ಲ, ಗಿವ್ ಮೀ ಸಲ್ಯೂಷನ್. ಹಿ ವಿಲ್ ಟೆಲ್, ಓಕೆ ಮಾ, ನೀನು ನೋಡ್ಕೋ ಬೇರೆ ಯಾರನ್ನಾದರೂ, ಐ ಆಮ್ ಕಂಪ್ಲೀಟ್ಲಿ ಓಕೆ ಇನ್ ದಿಸ್ ರಿಲೇಷನ್ಶಿಪ್. ಬಟ್ ಏನು ಅಂದ, ನಾನು ಯಾವುದಾದ್ರೂ ಯಾಗ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ನಿನಗೆ ಅಥಾರಿಟಿ ಇರೋದು, ಅವಾಗ ಕರಿತೀನಿ ಬಾ. ಸೊ ಕೂಲ್ ಇಟ್ ವಾಸ್. ಓಕೆ, ದೆನ್ ಶಿ ವಿಲ್ ಗೋ ಆ್ಯಂಡ್ ಫಾಲ್ ಇನ್ ಲವ್ ವಿತ್ ಚಂದ್ರ. ಓಕೆ, ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್. ಓಕೆ, ಆ್ಯಂಡ್ ದ ಬೇಬಿ ಈಸ್ ಬುಧ ಗ್ರಹ. ಓ ಮೈ ಗಾಡ್. ಓಕೆ, ದ ಬಯೋಲಾಜಿಕಲ್ ಫಾದರ್ ಈಸ್ ಚಂದ್ರ. ಚಂದ್ರ. ಓಕೆ. ಸೊ ಜಗತ್ತಿಗೆ ಗೊತ್ತಿರೋದು ಬೃಹಸ್ಪತಿ ಮತ್ತೆ ತಾರಾದೇವಿ ಪುತ್ರ ಅಂತ. ಆವಾಗ ಯಾ, ಯು ಎಂಪಥೈಸ್ ಯುವರ್ ಪಾರ್ಟ್ನರ್, ಯು ಅಂಡರ್ಸ್ಟ್ಯಾಂಡ್ ವಾಟ್ ದೇ ವಾಂಟ್. ಓಕೆ, ಸೊ ಹಿ ನೆವರ್ ವಾಂಟೆಡ್ ದಟ್ ಏನಂತಾರೆ ಕರ್ಕಷನ್ಸ್ ಇನ್ ದ ಎನ್ವೈರನ್ಮೆಂಟ್, ಫ್ಯಾಮಿಲಿ ಎನ್ವೈರನ್ಮೆಂಟ್. ನಮ್ಗೆ ಅಷ್ಟು ಓಪನ್ ಹಾರ್ಟೆಡ್ ಲವ್ ಆ್ಯಂಡ್ ಅಫೆಕ್ಷನ್ನ ನಾವು ಆ ಲೆವೆಲಲ್ಲಿ ಇವತ್ತು ನೋಡ್ತಿದ್ದೀವ. ಸೋ ಕಾಲ್ಡ್ ಮಾಡರ್ನ್ ಪೀಪಲ್ ಇಲ್ಲ. Husband doesn't know what wife wants, wife doesn't know what husband wants. Everything is limited to materialistic ಆಲೋಚನೆ. ಈ ಕಲರ್ ಇಷ್ಟ, ಈ ಊಟ ಇಷ್ಟ, ಈ ರೆಸ್ಟೋರೆಂಟ್ ಇಷ್ಟ, ಮೇ ಬಿ ರೈಟ್. ಸೊ ಗರ್ಭ ಸಂಸ್ಕಾರ ಯಾಕೆ ಬೇಕು ಅಂದರೆ ಟು ಸ್ಟ್ರೀಮ್ಲೈನ್ ದ ರಿಲೇಷನ್ಶಿಪ್ ಫಸ್ಟ್. ಓಕೆ. ಓಕೆ, ಬಿಕಾಸ್ ಫಾರ್ ಮೀ ಮಗು ಅಂದಿದ ತಕ್ಷಣ ನನಗೆ ಫಸ್ಟು ಬರೋದು ದ ರಿಲೇಷನ್ಶಿಪ್, ವಾಟ್ ಶಿ ಹ್ಯಾಸ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್, what she has with the partner, and vice versa, both. Okay. How they bear this relationship anta.
the product is the child. Child is the product of two minds, Shiva and Shakti. So there is a mind that is participating, which we call it as father element. There is a feminine energy participating, that is Prakriti. ನಾವು ಹೇಳ್ತೀವಿ ತಾಯಿ ದೇವರು ತಂದೆನ ವಿ ಲೆಸ್ ಕೌಂಟ್ ಇನ್ ದ ಹೋಲ್ ಪ್ರೋಸೆಸ್, ರೈಟ್? ಯಾಕಂದರೆ ತಂದೆ ಕೊಡೋದು ಜಗತ್ತಿನ ಕಣ್ಣಿಗೆ ಕಾಣಲ್ಲ, ತಾಯಿ ಕೊಡೋದು ಜಗತ್ತಿನ ಕಣ್ಣು ಕಾಣುತ್ತೆ, ಯಾಕಂದರೆ ಇಟ್ ಇಸ್ ಪ್ರಕೃತಿ, ಇಟ್ಸ್ ಬಾಡಿ. ಶಿ ಶೇರ್ಸ್ ಬ್ಲಡ್, ಬೋನ್, ಎವ್ರಿಥಿಂಗ್ ವಿತ್ ದ ಬೇಬಿ ಆ್ಯಂಡ್ ದಟ್ ಈಸ್ ಸೀನ್. ಓಕೆ. Father gives mindset to the child, and that mindset is what we call it as Shiva ಅಥವಾ consciousness. So you mean to say ಯಾವುದೇ ಮಗುಗೆ mindset comes only from the father element or two? One is the energy itself. Okay. ಇನ್ನೊಂದು ಎನರ್ಜಿ ಹೇಗೆ ಪ್ರೋಸೆಸ್ ಆಗುತ್ತೆ ತಾಯಿ ಗರ್ಭದಲ್ಲಿ, ಆಮೇಲೆ ಎನರ್ಜಿ ಹೇಗೆ ರಿಸೀವ್ ಆಗುತ್ತೆ ಆಚೆ ಕಡೆ. ಓಕೆ, ಇದು 3 ಹಂತದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಾವು ವೆಸ್ಟರ್ನ್ ಸಿಲೆಬಸ್ನ ನಾವು ಓದಿದಾಗ ನಮ್ಗೆ ಓನ್ಲಿ ಆಫ್ಟರ್ ವಿ ಕಮ್ ಔಟ್ ಆಫ್ ಮದರ್ಸ್ ಓಮ್, ಸೊ ಎರಿಕ್ಸನ್ ಹ್ಯಾಸ್ ರಿಟನ್ ಅಬೌಟ್ 7 stages ಆಫ್ ಲೈಫ್. ದ ಸ್ಟೇಜ್ ಆಫ್ ಲೈಫ್ ಸ್ಟಾರ್ಟ್ಸ್ ವೆನ್ ಟು ಅಗ್ರಿ ವಿತ್ ಮ್ಯೂಚುವಲ್ ಕನ್ಸೆಂಟ್. ಓಕೆ, ಸಂಭೋಗ ನಡೆಸಿದಾಗ ಆ ಟೈಮ್ ಏನು? ಬಿಕಾಸ್ ಕ್ಷೇತ್ರಜ್ಞ, ಕ್ಷೇತ್ರಪಾಲ. ಕ್ಷೇತ್ರ ಇಸ್ ದ ಪ್ಲೇಸ್, ದಟ್ ಈಸ್ ವಿಮೆನ್. ಕ್ಷೇತ್ರಜ್ಞ ಈಸ್ who makes that space fertile. ಕ್ಷೇತ್ರಪಾಲ is universe. even universe has to come in. ಅದಕ್ಕೆ ಮುಂಚೆ ಕೆಲವುದಕ್ಕೆ ಮುಹೂರ್ತ ನೋಡೋದು. ಓಕೆ, ಬಿಕಾಸ್ ದೇ ವಾಂಟೆಡ್ even universe to participate, so that child was never considered as a responsibility. It was beyond. It's a divine thing. Okay, sex was not limited to pleasure. Okay, it was a soulful act. ಸೊ ಇವಾಗ ಏನಾಗಿದೆ, ನಥಿಂಗ್ ಕಮ್ಸ್ ವಿದಿನ್ ದ ಫ್ರೇಮ್ವರ್ಕ್. ಓಕೆ, ವೇರ್ ದೆರ್ ಇಸ್ ನೋ ಬೌಂಡ್ರೀಸ್, ಯು ಸಿ ಸ್ವೇಚ್ಛತೆ ದ್ಯಾನ್ ಸ್ವಾತಂತ್ರ್ಯ. ಸೊ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬೇರೆ, ವಾಟ್ ಐ ವಾಂಟ್ ಐ ವಿಲ್ ಡೂ ಅನ್ನೋದು ಬೇರೆ, ರೈಟ್? ಸೊ ಗರ್ಭ ಸಂಸ್ಕಾರ ಗಿವ್ಸ್ ಅಸ್ ಎ ಫ್ರೇಮ್ವರ್ಕ್ ಟು ಡೆಲಿವರ್ ದಟ್ ಪ್ರಾಡಕ್ಟ್ ವೇರ್ ಐ ಕ್ಯಾನ್ ಸೇ ಪ್ರೌಡ್ಲಿ ಆ್ಯಸ್ ಪೇರೆಂಟ್ ದಟ್ ಐ ಹ್ಯಾವ್ ಡೆಲಿವರ್ಡ್ ಸಂಬಡಿ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಅಟ್ ಲಾರ್ಜ್ ಅಂತ. ಸೊ ಹಾಗೆ ನಾವು ಹಿಂದೆ ನೋಡಿದಾಗ ಹೌ ರಾಮ ವಾಸ್ ಬಾರ್ನ್, ಇದರಲ್ಲಿ ನಮ್ಮ DVG ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಪೂರ್ತಿ ರಾಮಾಯಣದಲ್ಲಿ ನಾವು ಕೈಕೇಯಿನ ಬೈಕೊಂತೀವಿ, ಆದರೆ ಬೈಬೇಕಾಗಿರೋದು ನಾವು ಕೌಸಲ್ಯನ ಅಂತ ತಮಾಷೆಗೆ ಹೇಳ್ತಾರೆ. ಓಕೆ, ಯಾಕೆ ಅಂದರೆ ಹೊಟ್ಟೆಲಿದ್ದಾಗಲಿಂದ ರಾಮಂಗೆ ಪ್ರೀತಿ ಸಿಕ್ಕಿದ್ದು ಕೈಕೇಯಿಯಿಂದ. ಕೌಸಲ್ಯೆ ಜಸ್ಟ್ ಕ್ಯಾರಿಡ್ ಹಿಮ್ ಇನ್ ದ ವೋಮ್. ದ ಇನ್ಸ್ಪಿರೇಷನ್ ಇರ್ಬೋದು, ಮೋಟಿವೇಶನ್ ಇರ್ಬೋದು, ಆ ಕ್ಷಾತ್ರ ಸ್ಪಿರಿಟ್ ಇರ್ಬೋದು, ಮೌನ ಇರ್ಬೋದು, ಎಲ್ಲ ಕಲ್ತಿದ್ದು ಕೈಕೇಯಿಯಿಂದ. ಎಮೋಷ್ನಲ್ ಬಾಂಡಿಂಗ್ ವಾಸ್ ವಿತ್ ಕೈಕೇಯಿ. So when two mothers were crying, he chose to listen to one mother, and that cry touched him than an other person telling ಹೋಗಬೇಡ ಅನ್ನೋ ಅವಳು ಕೇಳಲೇ ಇಲ್ಲ, ನೀನು ಹೋಗು ಅನ್ನೋ ಅವಳು ತುಂಬ ಕೇಳ್ತು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ 2.5 years. The moment she becomes pregnant to that of 2.5 years of the first and second year of the baby is called as golden period. ಬ್ರೈನ್ ಡೆವಲಪ್ಮೆಂಟ್. ಎಸ್, ಕಂಪ್ಲೀಟಾಗಿ ಎಮೋಷ್ನಲ್ ಬಾಂಡಿಂಗ್ ಇರ್ಬೋದು, ಆಮೇಲೆ ಎನ್ವೈರ್ನಮೆಂಟ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ನೇಚರ್ ಜೊತೆ ಒಂದು ಕನೆಕ್ಷನ್ ಇರ್ಬೋದು, ಎಲ್ಲ 2.5 ವರ್ಷದ ಒಳಗೆ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಆಮೇಲೆ ಮಾಡೋದೆಲ್ಲ ಥೆರಪಿ. ಓಕೆ, ಈದರ್ ಯು ಬ್ರೇಕ್ ಇಟ್ ಆರ್ ಬಿಲ್ಡ್ ಇಟ್. But 2.5 years is the platform. You establish that stage for the child to perform. By meaning therapy, ನೀವು ಇಲ್ಲಿ ಏನನ್ನ ಎಂಫಸೈಸ್ ಮಾಡ್ತೀರಾ ಮ್ಯಾಮ್? ಅಂದರೆ 2.5 years ಆದಮೇಲೆ ಏನಾದರೂ ಥೆರಪಿ ಅಂತ ಹೇಳಿದ್ರಲ್ಲ, ಸೊ ಕ್ಯಾನ್ ಯು ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್? We make them feel comfortable in their journey. We make them feel important. Okay, you belong to my family. And we make them feel good by putting them to comfort zone. This all we can do. ಬಟ್ ಈ 2.5 ವರ್ಷ ಏನು ಇಂಪ್ಯಾಕ್ಟ್ ಆಗಿದೆ, ಅದು ಅಡಲ್ಟ್ಹುಡ್ಡಲ್ಲೂ ಅದರದ್ದು ಛಾಯೆ ರಿಫ್ಲೆಕ್ಷನ್ ಇದ್ದೇ ಇರುತ್ತೆ. ಓಕೆ, ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಇಫ್ ಮದರ್ ಹ್ಯಾಸ್ ಗಾನ್ ಥ್ರೂ ಸಮ್ ಎಮೋಷ್ನಲ್ ಟ್ರೋಮಾ ಡ್ಯೂರಿಂಗ್ ಹರ್ ಪ್ರೆಗ್ನೆನ್ಸಿ, that will definitely impact the child
ಅದರದ್ದು ರಿಫ್ಲೆಕ್ಷನ್ನು ರಿಲೇಷನ್ಶಿಪ್ ಮೇಲೂ ಇರುತ್ತೆ. ಮಲ್ಟಿಪಲ್ ರಿಲೇಷನ್ಶಿಪ್ಸ್ಗೆ ಹೋಗ್ಬೋದು. ಆಮೇಲೆ ಟ್ರಸ್ಟ್ ಬಿಲ್ಡಿಂಗ್ ಆಗಲ್ಲ, ವೆರಿ ಡಿಫಿಕಲ್ಟ್ ಟು ಟ್ರಸ್ಟ್ ಪೀಪಲ್. ಸೊ ದ ವೆರಿ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಗಿವ್ ಹಿಯರ್ ಇಸ್, ವಿ ಸ್ಪೀಕ್ ಅಬೌಟ್ ದಿ 9 months ಆಫ್ ಪ್ರೆಗ್ನೆನ್ಸಿ. ಸೊ ಇದನ್ನು ಗರ್ಭೋಪನಿಷತ್ತಲ್ಲಿ ತುಂಬ ಚೆನ್ನಾಗಿ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್. ಪಿಪ್ಪಲಾದ ಈಸ್ ದ ಆಥರ್ ಆಫ್ ಗರ್ಭೋಪನಿಷತ್. ಆಥರ್ ಬಗ್ಗೆನೂ ನಾನು ಹೇಳಬೇಕು, ಬಿಕಾಸ್ ದಟ್ ಆ್ಯಡ್ಸ್ ಮೋರ್ ವ್ಯಾಲ್ಯೂ ಟು ವಾಟ್ ಎವರ್ ವಿ ಆರ್ ಸ್ಪೀಕಿಂಗ್. ಸೊ ಹೀ ಈಸ್ ದ ಸನ್ ಆಫ್ ದದೀಚಿ. ಓಕೆ. ಸೊ ಯಾವಾಗ ರಾಕ್ಷಸರ ಮೇಲೆ ದೇವತೆಗಳು ಸೋತೋಗ್ತಾರೆ, ಅವರಿಗೆ ಅವರನ್ನು ಎದುರಿಸೋ ಅಂಥ ಯಾವುದೇ ವೆಪನ್ ಇರಲ್ಲ. ಸೊ ಆವಾಗ ಯೋಚನೆ ಮಾಡ್ತಾರೆ, ಈ ವೆಪನ್ನ ಸೃಷ್ಟಿ ಮಾಡಬೇಕು, ನಮ್ಮ ಹತ್ರ ಇರೋ ವೆಪನ್ ಇನ್ಯಾವುದೂ ಆಗೋದಿಲ್ಲ, ಸೊ ವಿ ವಿಲ್ ಲೂಸ್ ದಿಸ್. ಆವಾಗ ವಿಷ್ಣು ಹತ್ರ ಹೋಗ್ತಾರೆ. ಹೋದರೆ ಹಿ ವಿಲ್ ರಿಮೈಂಡ್ ಆಫ್ ಒನ್ ಥಿಂಗ್, ದಟ್ ಶಿವ ದದೀಚಿಗೆ ಒಂದು ವರ ಕೊಟ್ಟಿರ್ತಾರೆ, ಬೋನ್ ಎಲ್ಲ ವಜ್ರದಷ್ಟು ಶಕ್ತಿ ಅಂತ. ದೇವತೆಗಳು ವಾಪಸ್ ಬಂದು ದದೀಚಿನ ಕೇಳ್ತಾರೆ, ಯು ಆರ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಸೇವ್ ಅಸ್. ವಿಲ್ ಟೆಲ್ ಓಕೆ ಟೇಕ್. ಆವಾಗ ಅವ್ರ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟ್. ಓಕೆ. ಶಿ ವಿಲ್ ಕಮ್, ಶಿ ವಿಲ್ ನಾಟ್ ಕ್ರೈ, ಶಿ ವಿಲ್ ನಾಟ್ ಕ್ರೈ, ಶಿ ವಿಲ್ ನಾಟ್ ಕ್ರಿಯೇಟ್ ಟ್ಯಾಂಟ್ರಮ್ಸ್ ಆರ್ ಬ್ಲೇಮ್ ಸಂಬಡಿ. ನೋ, ಶಿ ವಿಲ್ ಟೆಲ್ ದ ಲಾಸ್ಟ್ ವಿಶ್ ಐ ಹ್ಯಾವ್. ವಾಟ್ ಈಸ್ ದ್ಯಾಟ್? ಈ ಹೊಟ್ಟೆಲಿ ಹೆಣ್ಣಿದೆಯೋ ಗಂಡಿದೆಯೋ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತು. ಓಕೆ, ನೀನು ಏನು ಹೇಳಬೇಕಂತಿದೆಯೋ ಹೇಳಿಬಿಟ್ಟು ನೀನು ಹೋಗು. ಧರ್ಮಾನುಷ್ಠಾನಂ ಶಿಶಿರೋ ಭವತು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಓಕೆ. ಓಕೆ, ಅಂದರೆ ನಾನು ಯಾವ ಕೆಲಸನ ಅರ್ಧದಲ್ಲಿ ಬಿಟ್ಟಿದ್ದೀನಿ ಮಗು, ನೀನು ಆ ಧರ್ಮ ಸಂಸ್ಥಾಪನೆ ನಿನಗೆ ತೋಚದಷ್ಟು ಮಾಡು ಅಂತ ಹೇಳ್ಬಿಟ್ಟು ಹಿ ವಿಲ್ ಲೀವ್. ಓಕೆ, ಅಂದರೆ ಶಿಶು ಅನ್ನೋದು ಧರ್ಮ ಸ್ಥಾಪನೆಯ ಒಂದು ಸಂಕೇತ. ಪಿಪ್ಪಲಾದ ಎಸ್ಟರ್ ಇಯರ್ಸ್ ಆಫ್ ಹಿಸ್ ಚೈಲ್ಡ್ಹುಡ್ ಹಿ ವಿಲ್ ಸ್ಪೆಂಡ್ ಇನ್ ಸ್ಮಶಾನ, ವಾಚಿಂಗ್ ಹೌ ಪೀಪಲ್ ಡೈ. ಬಿಕಾಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಡೆತ್, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಬರ್ತ್. ಎಂಡ್ ಗೊತ್ತಿಲ್ಲದೆ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ವಿಮೆನ್ ಗೊತ್ತಿಲ್ಲದೆ ಮ್ಯಾನ್ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಫೆಮಿನೈನ್ ಎನರ್ಜಿ ಗೊತ್ತಿಲ್ಲದೆ ಮಸ್ಕ್ಯುಲೈನ್ ಎನರ್ಜಿ ಫೀಲ್ ಮಾಡೋದೇ ಕಷ್ಟ. ಓಕೆ. ಓಕೆ, ಪಿಪ್ಪಲಾದ ಅಲ್ಲಿ ಕೂತ್ಕೊಂಡು ಅನುಷ್ಠಾನ ಮಾಡ್ತಾರೆ. ಓಕೆ, ಧರ್ಮ ಸಂಸ್ಥಾಪನೆ ಅಂದರೆ ಮಗು ಬೆಳೆಸೋ ರೀತಿ, ಇದನ್ನೆಲ್ಲ ನಾನು ಬರಿಬೇಕು ಅಂತ. ಬಿಕಾಸ್ ದಿಸ್ ಕ್ಯಾನ್ ಬಿ ಎ ಕಾಂಟ್ರಿಬ್ಯೂಷನ್ ಅಂತ. 6 ಜನ ಶಿಷ್ಯಂದರು, ತುಂಬ ಚೆನ್ನಾಗಿದೆ. ದಿಸ್ ಈಸ್ ಇನ್ ಬ್ರಹ್ಮಸೂತ್ರದಲ್ಲಿ ಪ್ರಶ್ನೋತ್ತರ ಉಪನಿಷತ್ತಲ್ಲಿ ಪಿಪ್ಪಲಾದ ಕೂತ್ಕೊಂಡು 6 ಜನ ಶಿಷ್ಯಂದ್ರು ಕೇಳೋ ಕ್ವೆಶ್ಚನ್ಸ್ನ ಆನ್ಸರ್ ಮಾಡ್ತಾರೆ. ಇಟ್ ಈಸ್ ವರ್ತ್. ವ್ಯೂಯರ್ಸ್ಗೆ ಟೈಮ್ ಇದ್ರೆ ಖಂಡಿತ ಓದಿ ಅದನ್ನು. ಇಟ್ಸ್ ಅನ್ ಎಕ್ಸಲೆಂಟ್ ಕ್ವೆಶ್ಚನ್ಸ್. ಮುಂದೆ ಪಾಡ್ಕಾಸ್ಟಲ್ಲಿ ಐ ಥಿಂಕ್ ಈ 6 ಕ್ವೆಶ್ಚನ್ನ ನಾವು ಡಿಕೋಡ್ ಮಾಡೋಣ. ಓಕೆ. ಸೊ ಅದರಲ್ಲಿ ಅವ್ರು ಹೇಳ್ತಾರೆ 9 ಪ್ಲಾನೆಟ್ಸ್ದು ಇನ್ಫ್ಲೂಯೆನ್ಸ್ ಆಗುತ್ತೆ ಗರ್ಭದಲ್ಲಿ. ದ ಫಸ್ಟ್ ಮಂತ್ ಇಸ್ ಸೂರ್ಯ. ವೆನ್ 2 people come together, there is a light energy that forms. ಇವಾಗ ಅದನ್ನೆಲ್ಲ ಕ್ಯಾಮ್ರಾ ಇಟ್ಟು ಅದನ್ನು ಫ್ಯೂಸ್ ಮಾಡಿ ಫ್ಯೂಷನ್ ಆದಾಗ ಏನು ಅಂದಾಗ ದೆನ್ ಸೈಂಟಿಸ್ಟ್ ಆರ್ ಪ್ರೂವಿಂಗ್ ದಿಸ್ ಇಸ್ ಅ ಲೈಟ್ ದಟ್ ಗೆಟ್ಸ್ ಫಾರ್ಮ್ಡ್. ಓಕೆ, ದಟ್ ಲೈಟ್ ಇಸ್ ಸೂರ್ಯ. ದಿಸ್ ದ ಫೀಚರ್ ಆಫ್ ಸೂರ್ಯ. ನೀವು ಅಬ್ಸರ್ವ್ ಮಾಡಬೇಕು ಅಂದರೆ 45 days ಒಳಗಡೆ ಡೆಫಿನೆಟ್ಲಿ ದ ಫೀಮೇಲ್ ಗೋಸ್ ಥ್ರೂ ದ ವೇರಿಯೇಷನ್ ಇನ್ ದ ಟೆಂಪ್ರೇಚರ್. ಯೂಶಲಿ ಜ್ವರ ಬರೋದಿರುತ್ತೆ, ಆಮೇಲಿಂದ ಸುಸ್ತಾಗೋದಿರುತ್ತೆ, ಆಮೇಲೆ ಹೀಟ್ ಜಾಸ್ತಿ ಆಯಿತು ಅನಿಸುತ್ತೆ, ಯೂರಿನೇಷನಲ್ಲಿ ಉರಿ ಕಾಣಿಸ್ಕೊಳ್ಬೋದು, ಇವೆಲ್ಲ ಆಗುತ್ತೆ. ಓಕೆ. ಸೊ ದ ನೆಕ್ಸ್ಟ್ ಸ್ಟೇಜ್ ಈಸ್ ದ ಚಂದ್ರ. ದಟ್ ಈಸ್ ಮೈಂಡ್, ಮೂಡಿನೆಸ್. ಓಕೆ, ಏನು ಬೇಡ ಅನ್ಸುತ್ತೆ, ತಾಯಿ ತೊಡೆ ಮೇಲೆ ಮಲಗಬೇಕು ಅನ್ಸುತ್ತೆ, ಓಕೆ, ಅನ್ಸುತ್ತೆ, ಯಾ. ಸೊ ಅದು ಚಂದ್ರ ತತ್ವ. ಅದು ಕೂತ್ಕೊಳ್ಳೋವರೆಗೂ ಫ್ರೆಜಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಮಂಗಳ, ಸ್ಪಿರಿಟ್. ದಟ್ ಈಸ್ ವೆನ್ ದ 3rd month ಯು ಆರ್ ಕಾಲ್ಡ್ ಅಸ್ ಸೇಫ್. ಓಕೆ, 3 months ಆಯಿತು. ನಾವು ದ ಇನ್ಸೈಡ್ ಫೀಟಸ್ ಏನಿದೆ, ಇಟ್ ಈಸ್ ನಾಟ್ ಯೂಶಲಿ ನಮ್ಮ ಬಾಡಿ ಫಾರಿನ್ ಪಾರ್ಟಿಕಲ್ಸ್ನ ಅಕ್ಸೆಪ್ಟ್ ಮಾಡಲ್ಲ. ಕಣ್ಣಲ್ಲಿ ಒಂದು ಧೂಳು ಬಿದ್ದರೂ ಫಸ್ಟು ಹೋಗೋವರೆಗೂ ಬಿಡಲ್ಲ. ಅಂಥದ್ರಲ್ಲಿ ತಾಯಿ ಗರ್ಭದಲ್ಲಿ ಈ ಒಂದು ಅಂಶನ ಇಟ್ಕೋಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ದ ಹೋಲ್ ಬಾಡಿ ಶುಡ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಮದರ್ ಆ್ಯಂಡ್ ಫಾದರ್ ಎಫರ್ಟ್ ಎರಡೂ ಇರಬೇಕು. ಓಕೆ, ಹೌ ಯೂಶಲಿ ನಾವು ಅನ್ಕೋತೀವಿ ಮದರ್ಸ್ ಎಫರ್ಟ್ ಇಸ್ ಆಲ್ ದಟ್ ಮ್ಯಾಟರ್ಸ್.
ತಂದೆದು ಕಾನ್ಷಿಯಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವೆನ್ ಬೋತ್ ಆಫ್ ದೆಮ್ ಕಮ್ ಟುಗೆದರ್ ವಿತ್ ಈಕ್ವಾಲಿಟಿ ಯುನೋ ಕೆಲವು ಸಲ ಏನಾಗುತ್ತೆ ಜಗಳನ ಮುಂದೆ ಹಾಕೋಕ್ಕೆ ಅದೊಂದು ಆ್ಯಕ್ಟ್ ಅಂತ ಆಗುತ್ತೆ. ಜಗಳನ ಮುಂದೆ ಹಾಕಬೇಕು ಅಥವಾ ಒಬ್ರನ್ನೊಬ್ರು ಪ್ಲೀಸ್ ಮಾಡಬೇಕು, ಓಕೆ ಇದನ್ನು ಈ ಪ್ರಾಬ್ಲಮ್ನ ಇಲ್ಲಿ ಕರ್ವ್ ಮಾಡಬೇಕು. ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಕೈಂಡ್ ಆಫ್ ವೆಪನ್ ಟು ಗೆಟ್ ಥಿಂಗ್ಸ್ ಡನ್. ಓಕೆ, ದಿಸ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಯಾವುದ್ರಲ್ಲಿ ಮಗು ಹುಟ್ಟತ್ತೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಅನ್ ಆಕ್ಸಿಡೆಂಟ್. ಲಕ್ಷಾಂತರ ಕೋಟ್ಯಾಂತರ ಸ್ಪರ್ಮ್ಸು, ಲಕ್ಷಾಂತರ ಎಗ್ಸಲ್ಲಿ ಒಂದೇ ಒಂದು ಫ್ಯೂಸ್ ಆಗಬೇಕು. ಆ ಫ್ಯೂಷನ್ ಯಾವ ಮನಸ್ಥಿತಿ ಫ್ಯೂಸ್ ಆಯಿತು ಗೊತ್ತಿಲ್ಲ. ಓಕೆ, ದಿಸ್ ಇಸ್ ನಾಟ್ ಸಮಥಿಂಗ್ ಗೊತ್ತಿಲ್ಲ ಅನ್ನೋದು ಈಸ್ ನಾಟ್ ಅವೇರ್ನೆಸ್. ಯು ಶುಡ್ ನೋ ಐ ಆಮ್ ರೈಸಿಂಗ್ ಅ ಫ್ಯಾಮಿಲಿ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಐ ನೀಡ್ ಟು ಕಂಡಕ್ಟ್ ಇನ್ ದ ರಿಲೇಷನ್ಶಿಪ್. ಐ ನೀಡ್ ಟು ನಾಟ್ ಜಸ್ಟ್ ಸ್ಟೇ, ಬಿ ಇನ್ ದ ರಿಲೇಷನ್ಶಿಪ್. ಸೊ ಮೂರನೇದು ಇಸ್ ಸ್ಪಿರಿಟ್, ದಟ್ ಈಸ್ ಮಂಗಳ ಗ್ರಹ, ಲೀಡರ್ಶಿಪ್, ಅ ಸೋಲ್ಜರ್. ಓಕೆ, ಆವಾಗೇನು ಹುಚ್ಚು ಧೈರ್ಯ ಬರುತ್ತೆ. ಇಫ್ ಯು ಹ್ಯಾವ್ ಗಾನ್ ಥ್ರೂ ಯುವರ್ ಪ್ರೆಗ್ನೆನ್ಸಿ, ಹೌ ವಾಸ್ ಯುವರ್ ಥರ್ಡ್ ಮಂತ್, ದಟ್ ಈಸ್ ವೈ your body will start throwing toxins. ವಾಮಿಟಿಂಗ್ ಸೆನ್ಸೇಷನ್ ಏನಕ್ಕಾಗತ್ತೆ, ತಲೆ ಸುತ್ತ ಏನಕ್ಕೆ ಬರುತ್ತೆ, ಲೂಗ್ ಜಾಸ್ತಿ ಹೋಗಬೇಕು ಅಂತ ಏನಕ್ಕೆ ಅನಿಸುತ್ತೆ, ಕಣ್ಣೀರು ಸುರಿತಾ ಇರುತ್ತೆ. ಸೊ ದ ಬಾಡಿ is sweating, the body is throwing all the toxins out. Mangala is cleaning your body. Okay, because the kshetra is getting ready now. Okay, Buddha is the planet of intellect. Now your baby has started not understanding, relating to the sounds outside. Okay, intellect is getting slowly developed. 5th month is when emotions ಅರ್ಥ ಆಗ್ತಾ ಹೋಗುತ್ತೆ, ಅದು ಬೃಹಸ್ಪತಿ. 5th ಮಂತಲ್ಲಿ ನಾವು ಪುಂಸವ ಅಂತ ಮಾಡ್ತೀವಿ. ಗರ್ಭ ಸಂಸ್ಕಾರದಲ್ಲಿ 2 ಸಂಸ್ಕಾರ, ಇಟ್ ವಿಲ್ ಕಮ್ ಥ್ರೂ ಇನ್ ದ ಪ್ರೆಗ್ನೆನ್ಸಿ. ಓಕೆ, ಆವಾಗ ಹಸಿರು ಬಳೆ, ಹಸಿರಿದು, ಇಟ್ಸ್ ಆಲ್ ಬುಧ ಸಂಕೇತ. ಓಕೆ, ಸೊ ಫ್ರಮ್ 4th to 5th ದರ್ ಈಸ್ ಅ ಶಿಫ್ಟ್. ಸೊ ಎಲ್ಲ ಬುಧಂಗೆ ಇಷ್ಟವಾದದ್ದೆಲ್ಲ ಮಾಡ್ತೀವಿ, ಸೊ ದಟ್ ದ ಪ್ಲಾನೆಟ್ ಗಿವ್ಸ್ ಲಾಟ್ ಆಫ್ ಇಂಟೆಲಿಜೆನ್ಸ್ ಟು ಮೈ ಚೈಲ್ಡ್ ಅಂತ. ಸೊ ದೆನ್ ಆಮೇಲೆ ಹರ್ಷಣ ಶಾಸ್ತ್ರ ಮಾಡ್ತೀವಿ. ಹರ್ಷಣ ಇಸ್ ದ ಸಂಕೇತ ಆಫ್ ಗುರು, ಎಲ್ಲೋ. So this will add more value to the physical body and the emotional body will conduct. Okay, ಎರಡನ್ನು ಕನೆಕ್ಟ್ ಮಾಡೋದು. It's a wiring process that happens. Okay, after 5th month, once the child start emotionally bonding, father voice, ನಾಭಿ ಅಂತ ಕರಿತೀವಿ ಅದಕ್ಕೆ. ನಾಭಿ, ಹೃದ್, ಕಂಠ, ರಸನ, ಏನೇ ಕಮ್ಯುನಿಕೇಷನ್ ನಿಮ್ಮ ಮಗು ಮಾಡ್ತಿದೆ, ಹೊನ್ನು is speaking so very well, you need to straight go and congratulate your husband. Voice is being derived from the love that father gives. Okay. If the child is having loud voice, then it has not heard the father voice. Okay. If father has participated pampering the mother, so if father can take care of the mother, he has taken care of the whole life of the child. Sure. ಇವಾಗ ನೋಡಿ, ಯಾತಕ್ಕೆ ಈ ಚಿಕ್ಕ ಮಕ್ಕಳು ಅವರ ತಾಯಿ ಮನೇಲಿ ತುಂಬ ಖುಷಿಯಾಗಿರುತ್ತೆ. ಹ್ಯಾವ್ ಯು ಎವರ್ ಅಬ್ಸರ್ವ್ಡ್, ರೈಟ್? ಬಿಕಾಸ್ ದೇರ್ ದ ಮದರ್ ಇಸ್ ನಾಟ್ ಬ್ಲೇಮ್ಡ್, ಶಿ ಈಸ್ ವರ್ಷಿಪ್ಡ್. ಓಕೆ, ಅದೇ ತಂದೆ ತಾಯಿ ಮನೆ ಅಂದರೆ ಅಜ್ಜಿ ಇದ್ರ ಮನೆಯಲ್ಲಿ ಅಷ್ಟು ಓವರ್ಲಿ ಜಾಯ್ ಆಗಿರಲ್ಲ, ಯಾಕಂದರೆ ಮದರ್ ಇಸ್ ಬ್ಲೇಮ್ಡ್ ಇನ್ ಸಮ್ ಕಾರ್ನರ್ಸ್. This also affects the child. Yes, this is Buddha and Guru Tattva. They love their mother so much. Hatredness or blames, these two, anta ಮಕ್ಕಳಿಗೆ ಇಂಟೆಲಿಜೆನ್ಸ್ ಕಮ್ಮಿ ಇರುತ್ತೆ. Okay. So this is that is what, when father is investing in bringing the joy to the lady who is carrying, that's all he is supposed to do. Not blame the child, maths ಬರ್ತಾ ಇಲ್ಲ, ಸೈನ್ಸ್ ಬರ್ತಾ ಇಲ್ಲ, ಟ್ಯೂಷನ್ಗೆ ಸೇರಿಸು, ಥೆರಪಿಸ್ಟ್ ಕರ್ಕೊಂಡು ಹೋಗು. ಓಕೆ, ಅದ್ರ ಬದಲು ದಟ್ 5 months or that 9 months, if he can stay in the journey, okay, so that's the beautiful gift he can give to the child for the entire living. Okay, we don't realize that it is so much important. The next is most sensitive is Shukra. That is where the child develops choice making. ಯಾರು ಮಾತು ಕೇಳಿಸ್ಕೋಬೇಕು, ಯಾರಿಗೆ ಕಿಕ್ ಹೊಡಿಬೇಕು, ಯಾರನ್ನ ರೆಸ್ಪಾಂಡ್ ಮಾಡಬೇಕು, ಮೂವ್ಮೆಂಟು, ಆಮೇಲೆ ಮೆಟೀರಿಯಲಿಸ್ಟಿಕ್ ಅಸೋಸಿಯೇಷನ್.
ಓಕೆ ಸಮ್ಟೈಮ್ಸ್ ಮೈ ನೀಸ್ ಯೂಸ್ ಟು ಟೆಲ್ ಮಿ, ನಾನು ಯಾಕೋ ಗೊತ್ತಿಲ್ಲ ನನಗೆ ಈ ಕಲರ್ ಹಾಕೊಂಡ್ರೆ ಇಚ್ಚಿಂಗ್ ಬರುತ್ತಲ್ಲ, ನಾನಂದೆ ನಿಂಗೆ ಮಗುಗೆ ಇಷ್ಟ ಇಲ್ಲ ಅನ್ಸುತ್ತೆ ಫಸ್ಟ್ ಬಿಚ್ಚೋದೇನ ಅಂತ. ಓಕೆ ದೆನ್ ನೌ ಶಿ ರಿಯಲೈಸಸ್ ದಟ್ ಕಲರ್ ಹಿ ಡಸಂಟ್ ಲೈಕ್ ಆಫ್ಟರ್ ಬರ್ತ್. ಹೆಂಗೆ ಗೊತ್ತಾಗುತ್ತೆ? ದರ್ ಇಸ್ ಅ ಪ್ರೋಗ್ರಾಮಿಂಗ್ ಬ್ರೈನ್ ಸ್ಟಿಮ್ಯುಲೇಷನ್ ದಟ್ ಹ್ಯಾಪನ್ಸ್. ನೀವು ನೋಡಿರ್ಬೋದು ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಮಕ್ಕಳಿಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ, ಇದೇನು ಕಲರ್ ಅಂದರೆ ಜಸ್ಟ್ ಮುಟ್ಬಿಟ್ಟು ಕಂಡುಹಿಡಿತಾರೆ. ಸೊ ದಟ್ ಈಸ್ ದ ಟೆಕ್ನಿಕ್. ಓಕೆ, ಯು ಸ್ಮೆಲ್ ಕಲರ್ಸ್. Okay. You smell colors, you smell the vibration of the mother's body. When you put this color on your body, there is a specific vibration that happens and the child can feel that vibration. Certain vibrations feel ಅವ್ರಿಗೆ ಇಷ್ಟ ಆಗಲ್ಲ, ಇರಿಟೇಟ್ ಆಗ್ತಾರೆ. ಆವಾಗ ನಿಮಗೆ ತಲೆನೋವು ಬರೋದು, ತಲೆಭಾರ ಆಗೋದು, ಏನೋ ಡಿಸ್ಕಂಫರ್ಟ್ ಆ ಸ್ಯಾರಿನಲ್ಲಿ ಅಥವಾ ಡ್ರೆಸ್ಸಲ್ಲಿ ಅಥವಾ ಆ ಕಲರಲ್ಲಿ. This happens during pregnancy. Yeah, it happens. Okay. So this is the 6 months Shukra Tattva. Okay, the materialistic association, likes and dislikes, the choice making. ಆಮೇಲೆ ತಾಯಿ ಮನಸಲ್ಲೇ ಬೈಕೊಳ್ತಾಳೆ, ಅತ್ತೇನಿರ್ಬೋದು, ನಾದ್ನೀರಿರ್ಬೋದು, ಅವ್ರ ಜೊತೆ ಜನ್ಮೇಪಿ ಬಾಂಡಿಂಗ್ ಇರಲ್ಲ ಮಗುದು. ಇಟ್ ಕ್ಯಾನ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ದಟ್ ಈಸ್ ಶುಕ್ರ ತತ್ವ. ಆ್ಯಂಡ್ ಶನಿ ತತ್ವ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೈ ಪ್ರೀ ಟರ್ಮ್ ಆಗಿರುತ್ತಲ್ಲ 7th ಮಂತಲ್ಲಿ, ದಟ್ ಕಂಪ್ಲೀಟ್ಲಿ ಈಸ್ ಶನಿ ತತ್ವ. ಓಕೆ, ಸೊ ಆ ಮಕ್ಕಳಿಗೆ ಈದರ್ ದೇ ವಿಲ್ ಬಿ ಹೈಪರ್ ಆಕ್ಟಿವ್ ಆರ್ ದೇ ವಿಲ್ ಬಿ ವೆರಿ ಸ್ಲೋ. Okay. ಸೊ ಇಟ್ ಡಿಸ್ಟರ್ಬ್ಸ್ ದ ಸ್ಪಿರಿಚುವಲ್ ಪ್ರೋಗ್ರೆಸ್ ಇನ್ ದ ಚೈಲ್ಡ್. 7th ಮಂತ್ ಕಂಪ್ಲೀಟ್ ಆಗಬೇಕು. ದಟ್ ಈಸ್ ದ ಸ್ಪಿರಿಚುಯಾಲಿಟಿ. ದಟ್ ಈಸ್ ವೈ 7th ಮಂತು ಶ್ರೀಮಂತ ಮಾಡಿ ತಾಯಿ ಮನೆಗೆ ಕಳಿಸ್ಬಿಡೋರು. ಬಿಕಾಸ್ ಶನಿ ಈಸ್ ವೆರಿ ಹಿ ಈಸ್ ವೆರಿ ಕ್ಲಿಯರ್ ಅಬೌಟ್ 3 things. 1, ಹಿರಿಯರಿಗೆ ಗೌರವ ಕೊಡಬೇಕು, ಇಲ್ಲರೆ ಯು ವಿಲ್ ಡಿಸ್ಟರ್ಬ್ ಯು. ಓಕೆ, ಸೆಕೆಂಡ್ ಥಿಂಗ್ ಈಸ್ ನಮಗಿಂತ ಕೆಳಮಟ್ಟದವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು. 3ನೇದು ಆನೆಸ್ಟಿ, ಟ್ರೂತ್ ಆ್ಯಂಡ್ ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್. ಈ 3 ವೆರಿ ಇಂಪಾರ್ಟೆಂಟ್. ಅದಕ್ಕೆ ತಾಯಿ ಮನೆಗೆ ಸೇಫಾಗಿ ಕಳಿಸ್ಬಿಡೋರು, ಯಾರನ್ನು ಬೈಕೊಳ್ಳೋದು. ಓಕೆ, ಸೊ ದಿಸ್ ವರ್ ಆಲ್ ಲೈಕ್ ಫ್ರೇಮ್ವರ್ಕ್ ದೇ ಡಿಡ್ ಟು ಕೀಪ್ ದ ಬೇಬಿ ಹೆಲ್ದಿ, ಬಿಕಾಸ್ ದೇ ಕನ್ಸಿಡರ್ಡ್ ಓಕೆ ದಿಸ್ ಬೇಬಿ ಈಸ್ ಗೋಯಿಂಗ್ ಟು ಬಿಕಮ್ ಎ ಕಾಂಟ್ರಿಬ್ಯೂಟರ್. Okay, today when we watch Chava, we feel, Appa, what a warrior he is. Shauryaಗೆ ಒಂದು personification ಅಂತ. So his mother would have gone through the phase and delivered that Chava with responsibility. Okay, then comes Rahu Ketu in 8th and 9th month, which is a north and south node. ಸೊ ಒಳ್ಳೆಯದು ಕೆಟ್ಟದು ಏನು ಅಂತ ಆ ಮನಸ್ಥಿತಿ ಕಲಿಸ್ಕೊಳ್ಳೋ ಅಂಥದ್ದು ಈಸ್ ರಾಹು ಕೇತುಸ್ ಜಾಬ್. ಸೊ ದಿಸ್ ಇಸ್ ಅಬೌಟ್ ದಿ 9 months ಹೌ ಪ್ಲ್ಯಾನೆಟ್ಸ್ ಇನ್ಫ್ಲೂಯೆನ್ಸ್. ಸೊ ಇದಕ್ಕೆ ವೆರಿ 3 important things mother and father both have to do. One is the deeper feeling of self. Mother has to go through a spiritual progress. ನಾನು ಯಾರು, ನಾನು ಪ್ರೆಗ್ನೆಂಟು, ವಿಚ್ ಕಯಾದು ಡಿಡ್. The result is Prahalada. That Anjana did, which is the result of Hanuman. And which Subhadra also did to a great extent, very great extent, Abhimanyu was born. Okay, these were born to a mother who had a solo parenting for some time. They did not have their husbands beside. They showed, okay, this is how Shaurya looks like, this is how emotions look like, this is how warriorship looks like. ಆ್ಯಂಡ್ ಗರ್ಭಸಂಸ್ಕಾರ ಯಾರ್ಯಾರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯಾರೂ ಹೆಂಗಸರಲ್ಲ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಎಸ್, ಗರ್ಭ ವಿಜ್ಞಾನ ಈಸ್ ಫ್ರಮ್ ಶಿವ ಟು ಪಾರ್ವತಿ. ಓಕೆ, ಪಾರ್ವತಿ ನನಗೆ ಪ್ರೆಗ್ನೆನ್ಸಿನೇ ಗೊತ್ತಿಲ್ಲ, ಐ ಹ್ಯಾವ್ ನಾಟ್ ಕ್ಯಾರಿಡ್ ಎನಿ ಬೇಬಿ, ನಾನು ನೋಡಿದ್ರೆ ಜಗನ್ಮಾತೆ ಅಂತೀರಾ ನೀವು, ನಾನು ಹೆಂಗೆ ಜಸ್ಟಿಸ್ ಮಾಡಲಿ ಅಂತ. ಅವಾಗ ಹಿ ವಿಲ್ ಟೆಲ್ ವಾಟ್ ಈಸ್ ಪ್ರೆಗ್ನೆನ್ಸಿ, ಎವ್ರಿಥಿಂಗ್ ದಟ್ ವಿ ಕಾಲ್ ಇಟ್ ಆಸ್ ಗರ್ಭ ವಿಜ್ಞಾನ. Garbha Gita is from Yagnavalkya to Maitreyi. Okay, so it is a divorce technique that he teaches. Okay, we are all bound to apart, now or then. Okay, Maitreyiನ ಬಿಟ್ಟು ಹೋಗಬೇಕಾದ್ರೆ ತಪಸ್ಗೆ he will speak about it and she will tell, ನಂಗೆ ಒಂದೇ ಒಂದು ಆಸೆ ಇತ್ತು, ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ, ಬಟ್ ಅಟ್ಲೀಸ್ಟ್ ಕ್ಯಾನ್ ಯು ಟಾಕ್ ಅಬೌಟ್ ಇಟ್ ಅಟ್ಲೀಸ್ಟ್ ಹೌ ಅಂತ. ಗರ್ಭಗೀತ, ಸೊ ಗರ್ಭಧಾರಣ ಇಸ್ ಎ ಗೀತ by itself. And Garbhopanishad from Pippalada. And there is one more aspect which speaks about health, the hygiene, the physiology of Garbha from Rama to Sita. So yeah,
ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ನಾವು ಅನ್ಕೋತೀವಿ ನಮ್ಮ ಸೈನ್ಸಲ್ಲಿ ಏನಿದೆ, ವಿ ಹ್ಯಾವ್ ಜಸ್ಟ್ ಲೈಕ್ ವೆಸ್ಟರ್ನೈಸ್ಡ್ ಮಾಡರ್ನ್ ಸೈನ್ಸಿಂದ ತೊಗೊಂಡು ಬಂದಿದ್ದೀವಿ ನಾವು. ಪೀಪಲ್ ಟಾಕ್ ಅಬೌಟ್ ಹೌ ಫಿಟಸ್ ಇಸ್ ಬಾರ್ನ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಅಂತ. ಸೊ ನಮ್ಮ ಶಾಸ್ತ್ರಗಳಲ್ಲಿ ಇಷ್ಟೊಂದಿದೆ ಅನ್ನೋದು ಅರಿವು ನಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಗರ್ಭ ಸಂಸ್ಕಾರ ಹೇಗೆ ಕೆಲಸ ಮಾಡುತ್ತೆ, ಇಫ್ ಇಟ್ ಇಸ್ ಎ ಥೆರಪಿ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ವಿ ವಿಲ್ ಕಂಟಿನ್ಯೂ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಆಶಾ. ದಿಸ್ ಇಸ್ ಇನ್ಫೋ ಎಟ್ ಹೊನ್ನೋಡಿ. ಥ್ಯಾಂಕ್ ಯು.